ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜಪವೇ ಜಯ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೋಡ್ರಿ, ಇಲ್ಲಿ ದೇವರು ಒಂದು ಪ್ರಾರ್ಥನೆಗೆ ಅದ್ಭುತವಾದಂಥ ವಾಗ್ದಾನವನ್ನು ಕೊಡುತ್ತಾ ಇದ್ದಾರೆ. ಎಲ್ಲಿ ಪ್ರಾರ್ಥನೆ ಇರುತ್ತದೆಯೋ ಅಲ್ಲಿ ಜಯ ಇರುತ್ತದೆ, ಎಲ್ಲಿ ಜಪ ಇರುತ್ತದೆಯೋ ಅಲ್ಲಿ ಜಯ ಇರುವಂಥದ್ದಾಗಿದೆ. ಜಾರ್ಜ್ ಮುಲ್ಲರ್ ಎಂಬಂಥ ಭಕ್ತರು ಈ ವಾಕ್ಯ ಅವರಿಗೆ ಬಹಳ ಅತ್ಯಂತ ಪ್ರಿಯವಾದಂಥ ವಾಕ್ಯ. ಈ ವಾಕ್ಯವನ್ನೇ ಅವರ ಮೂಲಧನವಾಗಿಟ್ಟುಕೊಂಡು 20,000 ಮಕ್ಕಳನ್ನು ಒಳಗೊಂಡ ಅನಾಥಾಶ್ರಮವನ್ನು ಜಯಕರವಾಗಿ ನಡೆಸಿದರಂತೆ. ಈ ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಪ್ರಾರ್ಥನಾ ಕೋರಿಕೆಗಳನ್ನು ಕರ್ತನ ಮುಂದಿಟ್ಟು ಕರ್ತನಿಂದ ಉತ್ತರಗಳನ್ನು ಹೊಂದಿಕೊಂಡರಂತೆ. ಪ್ರಾರ್ಥನಾ ವೀರರೆಂದು ಕರೆಯಲ್ಪಟ್ಟವರು, ವಿಶ್ವಾಸ ವೀರರೆಂಬುದಾಗಿ ಕರೆಯಲ್ಪಟ್ಟವರು ಯಾರು ಗೊತ್ತಾ? ಜಾರ್ಜ್ ಮುಲ್ಲರ್ ಅವರು. ಅವರ ಅನಾಥರ ತಂದೆ ಎಂಬುದಾಗಿ ಕರೆಯಲ್ಪಟ್ಟರು. ಒಂದು ಸಾರಿ ಜಾರ್ಜ್ ಮುಲ್ಲರ್ ಅವರಿಗೆ ಒಬ್ಬ ಸ್ನೇಹಿತರಿದ್ದರು. ಅವರ ಕೊನೆಯ ಮಗಳು ಮುಲ್ಲರ್ ಅವರನ್ನು ನೋಡಿ, ನಿಮ್ಮ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರಾ ಎಂಬುದಾಗಿ ಕೇಳಿದಳು. ಅದನ್ನು ಕೇಳಿದ ಜಾರ್ಜ್ ಮುಲ್ಲರ್ ಅವರು ಆ ಮಗುವನ್ನು ಪ್ರೀತಿಯಿಂದ ತಟ್ಟಿ, ಹೌದು ಮಗುವೇ, ಯೇಸು ಕ್ರಿಸ್ತನು ನಿನಗೇನು ಕೊಡಬೇಕೆಂದು ಕೇಳಿಕೊಳ್ಳುತ್ತಿ ಎಂದರು. ಅದಕ್ಕೆ ಆ ಮಗು, ನನಗೆ ಬಣ್ಣದ ಕಂಬಳಿ ನೇಯುವ ಬಣ್ಣದ ದಾರ ಬೇಕು, ನನ್ನ ಅಮ್ಮನ ಹಾಗೆ ನಾನು ಕಂಬಳಿ ನೇಯುವುದನ್ನು ಕಲಿತುಕೊಳ್ಳಬೇಕೆಂಬುದಾಗಿ ಹೇಳಿದಳು. ತಕ್ಷಣವೇ ಆ ಮಗುವಿನೊಂದಿಗೆ ಮುಲ್ಲರವರು ಮೊಣಕಾಲೂರಿ ಮಗುವಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಹೇಳಿಕೊಟ್ರು. ಆ ಮಗು ಆ ಪ್ರಾರ್ಥನೆಯನ್ನು ತನ್ನ ಮುದ್ದು ಮಾತುಗಳಲ್ಲಿ ಪದೇ ಪದೇ ಹೇಳಿ ಪ್ರಾರ್ಥಿಸಿದಳು. ನಂತರ ಆಟವಾಡಲು ಆ ಮಗು ಹೊರಗಡೆ ಹೋಗಿಬಿಟ್ಟಳು. 2-3 ದಿನಗಳು ಕಳೆಯಿತು. ದಿಢೀರೆಂಬುದಾಗಿ ಪೋಸ್ಟ್ ಮೂಲಕವಾಗಿ ಆ ಮಗುವಿಗೆ ಅವಳ ಅತ್ತೆಯಿಂದ ಬಣ್ಣದ ಕಂಬಳಿ ದಾರ ಪಾರ್ಸಲ್ ಬಂದಿತ್ತು. ಆ ಮಗುವಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳ ಅತ್ತೆ ಒಬ್ಬ ಉಪಾಧ್ಯಾಯರಾಗಿದ್ದರು. ಅವರು ಆ ಮಗುವಿಗೆ ಹೆಸರಿಗೆ ಆ ಸುಂದರವಾದ ಬಣ್ಣದ ದಾರವನ್ನು ಪಾರ್ಸಲ್ನಲ್ಲಿ ಕಳಿಸಿಕೊಟ್ಟಿದ್ದರು. ಆ ಮಗುವಿನಲ್ಲಿ ಪ್ರಾರ್ಥಿಸಬೇಕು, ಇನ್ನು ನನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಇನ್ನು ಮೇಲೆ ನಾನು ಜಾಸ್ತಿ ಪ್ರೇಯರ್ ಮಾಡ್ತೀನಿ ಎಂಬುದಾಗಿ ಆ ಮಗು ಒಪ್ಪಿಸಿಕೊಟ್ಟಳು. ಪ್ರೀತಿಯುಳ್ಳ ದೇವಜನರೇ, ಜಪವೇ ಜಯ ಎಂಬಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಕರ್ತನ ನಾಮದಲ್ಲಿ ನಂಬಿಕೆಯಿಂದ ನಾವು ಕೇಳಿಕೊಳ್ಳೋಣ. ಒಂದು ಸಾರಿ ಒಬ್ಬ ಹುಟ್ಟು ಕುರುಡನು ಯೇಸುವಿನ ಬಳಿಗೆ ಬಂದು, ದಾವಿದ ಕುಮಾರನೇ, ನನ್ನನ್ನು ಕರುಣಿಸೆಂಬುದಾಗಿ ಬೇಡಿಕೊಂಡಾಗ ದೇವರು ಹೇಳಿದರು, ನಾನು ನಿನಗೇನು ಮಾಡಬೇಕೆನ್ನುತ್ತೆ. ಅವನು ಏನು ಕೇಳಬೇಕೆಂಬುದಾಗಿ ಸ್ಪಷ್ಟವಾಗಿದ್ದನು. ಸ್ವಾಮಿ, ನನಗೆ ಕಣ್ಗಳು ಬರಬೇಕಂತ ಕೇಳಿದಾಗ ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂಬುದಾಗಿ ಹೇಳಿ ಒಂದು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಿಮಗೂ ಅನೇಕ ಪ್ರಾರ್ಥನಾ ಕೋರಿಕೆಗಳಿರಬಹುದು, ಪ್ರಾರ್ಥನಾ ಬಯಕೆಗಳಿರಬಹುದು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ಏನು ಬೇಕು ನೀನು ಬೇಡಿಕೋ, ನಾನು ಅದ್ಭುತವನ್ನು ಮಾಡುತ್ತೇನೆ. ಹೌದು, ಹಾಗಾದರೆ ಇವತ್ತು ನಂಬಿಕೆಯಿಂದ ಈ ವಾಗ್ದಾನವನ್ನು ಹಿಡಿದು ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಕಡ್ಡಾಯವಾಗಿ ನಿಮ್ಮ ಜೀವಿತದಲ್ಲಿ ಮಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ನೀವು ಪ್ರಾರ್ಥನೆ ಕೇಳುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಹೇಗೆ ಎಸಪ್ಪ ದೇವರೇ ಆ ಚಿಕ್ಕ ಮಗುವಿನ ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ಮಾಡಿದಿರೋ, ಅದೇ ವಿಧದಲ್ಲಿ ಇವತ್ತು ಯಾವೆಲ್ಲ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಅವರ ಪ್ರಾರ್ಥನೆಗೆ ದೇವರೇ ಉತ್ತರ ಸಿಗಲಿ. ಅವರ ಜೀವಿತವನ್ನು, ಕುಟುಂಬವನ್ನು ನೀವು ಬ್ಲೆಸ್ ಮಾಡ್ರಪ್ಪ. ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಯಾವಾಗಲೂ ಕೊಡುವರೆಂಬಂಥ ಆ ನಂಬಿಕೆಯಿಂದ ಯಾವಾಗಲೂ ನಿಮ್ಮನ್ನು ಹುಡುಕುವಂತೆ ಅಪ್ಪ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿರಿ, ಬ್ಲೆಸ್ ಮಾಡಿರಿ. ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ದೇವರಲ್ಲಿ ನೆಲೆಗೊಂಡು ದೇವರ ಹೆಸರಿನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡುತ್ತಾರೆ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.